ಇವ್ರು 3 ಜನಕ್ಕೂ ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ಈ 3 ಜನರದ್ದು ತಪ್ಪಿತಸ್ಥರಿದ್ದಾರೆ. ಇವರು ಇವತ್ತು ಮೈಕ್ ಹಿಡ್ಕೊಂಡ್ ಬಂದ್ಬಿಟ್ಟವ್ರೆ TV9 ಅವರು. ಏನೋ ಇವತ್ತವರೆಗೂ ಗೊತ್ತೇ ಇಲ್ಲ ಹಿಂಗೆ ಕಾನೂನು ಬಗ್ಗೆ ಜನರಿಗೆ ಅರಿವು ಮೂಡಿಸ್ಬೇಕು ಅನ್ನೋದು TV9 ಅವ್ರಿಗೂ ಗೊತ್ತಿಲ್ಲ, ಜನರಿಗೂ ಅರ್ಥ ಮಾಡ್ಕೊಂಡಿಲ್ಲ, ಗೌರ್ಮೆಂಟ್ ಅವರು ಮಾಡಿಲ್ಲ. ಆದರೆ ಇವತ್ತು ಮಾತ್ರ ಏಕ್ದಮ್ ಭಯ ಬಂದ್ಬಿಟ್ಟಿದೆ. ಯಾಕಂದರೆ ಇದು ನಿಜವಾದ ಒಂದು ಇಂಪಾರ್ಟೆಂಟ್ ಟ್ಯಾಕ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ. ಸೊ ನಾವು ಹೇಳಬೇಕಾಗಿರೋದು ಕರೆಕ್ಟ್, ಅವ್ರು ಯಾರೋ ಹೇಳ್ದಂಗೆ ಇವತ್ತಿಂದ ಆದರೂ TV9 ಅವರಾಗಿರ್ಬೋದು, ಗೌರ್ನಮೆಂಟ್ ಆಗಿರ್ಬೋದು, ಯಾರು ಹೂ ಇಸ್ ಮೋರ್ ಪವರ್. ನಾನು ಒಂದೇ ಒಂದು ಮೀಡಿಯಾ ಚಾನಲ್ನ ಹೆಸರು ಹೇಳಿ ಮಾಡಿರೋದಕ್ಕೆ ಕ್ಷಮೆ ಇರಲಿ. ಆದರೆ ಮೀಡಿಯಾ ಚಾನಲ್ಗಳ ಜವಾಬ್ದಾರಿ ಬಗ್ಗೆ ನಾನು ನನ್ನ ನಿಷ್ಠುರವನ್ನು ಹೇಳುವುದರಲ್ಲಿ ಯಾವುದೇ ತಪ್ಪಿಲ್ಲ. ಮೀಡಿಯಾ ಚಾನಲ್ಗಳು ಈ ಒಂದು ಕೆಲಸವನ್ನು ಮಾಡಬೇಕಾಗಿದೆ. ಎರಡನೇದು, ನಾನು ಯಾವುದೇ ದುಡ್ಡಿನ ಉದ್ದೇಶಕ್ಕಾಗಿ ಈ ಒಂದು ವಿಡಿಯೋಗಳನ್ನ ಮಾಡಲ್ಲ. ಆಮೇಲೆ ಎರಡನೇದು, ನಾನು ಎಲ್ಲೋ ಕೂತ್ಕೊಂಡಿರೋರಿಗೆ ಮಾಹಿತಿ ತಲುಪಬೇಕು ಅನ್ನೋ ಒಂದು ಉದ್ದೇಶದಲ್ಲಿಲ್ಲ. ನನ್ನ ಸುತ್ತಲೂ ಅಂದರೆ ಅಟ್ಲೀಸ್ಟ್ 1-2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ರೇಡಿಯಸ್ಗೆ ನಾನು ಒಂದು ಇನ್ಫಾರ್ಮೇಷನ್ ಕೊಡೋ ಒಂದು ಲೆವೆಲ್ಗೆ ನಾನು ಹೋಗ್ತೀನಿ ಅನ್ನೋ ಒಂದು ಆಸೆ ಇದೆ. ಬಿಟ್ಟರೆ ನಾನು ಕರ್ನಾಟಕದಲ್ಲಿ ಪ್ರಸಿದ್ಧ ಆಗಬೇಕು ಅಥವಾ ಇಂಡಿಯಾದಲ್ಲಿ ಪ್ರಸಿದ್ಧ ಆಗಬೇಕು ಅನ್ನೋ ಒಂದು ಸೆಲೆಬ್ರಿಟಿ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಲ್ಲ ನಾನು ಇದು. ಆಮೇಲೆ ಯಾವುದೇ ದುಡ್ಡುಗೋಸ್ಕರ ಮಾಡಲ್ಲ. ಮಾಹಿತಿಯನ್ನ ಕೊಟ್ಟು ಇಲ್ಲಿವರೆಗೆ ಇದ್ದಿದ್ದು ಅಷ್ಟನ್ನು ಇದು ಮಾಡ್ಬಿಡ್ಬೇಕಾಗತ್ತೆ, ನಿಲ್ಸಿ ಬಿಡ್ಬೇಕು. ಯಾವುದೇ ಕಾರಣಕ್ಕೂ ಟ್ಯಾಕ್ಸ್ ತಗೊಳ್ಳಲ್ಲ ಅಂತ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಮಾಹಿತಿ ಕೊಡದೇ ಇರೋದು ಇವರು ತಪ್ಪಿದೆ, ಮಾಹಿತಿ ಕೊಡದೇ ಈ ರೀತಿಯಾಗಿ ಮಾಹಿತಿ ಕೊಟ್ಟಿರೋದು ತಪ್ಪಿದೆ. ಇದನ್ನ ತಕ್ಷಣವಾಗಿ ಯಾವುದೇ ಕಾರಣಕ್ಕೂ ನಿಮ್ಗೆ ತೆರಿಗೆಯನ್ನ ತಗೊಳ್ಳಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ತಗೊಳ್ತೀವಿ ಅನ್ನೋ ಒಂದು ಮಾಹಿತಿಯನ್ನ ಸರ್ಕಾರ ಕೊಟ್ಟಿಲ್ಲ ಅಂತ ಹೇಳಿದೆ. ಹೋದರೆ ನಾವು ಕಡಿಮೆ ಅಂದ್ರು 1,00,000 ಜನ ಈ ಒಂದು ಪ್ರತಿಭಟನೆಯಲ್ಲಿ ನಾವು ಪಾಲ್ಗೊಳ್ಬೇಕಾಗತ್ತೆ. ಸರ್ಕಾರದ ವಿರುದ್ಧ ನಾವು ಧರಣಿ ಕೂರ್ಬೇಕಾಗತ್ತೆ. ಯಾಕಂದ್ರೆ ಇವರಿಗೆ ಕಟ್ಲಿಕ್ಕಂತೂ ಆಗಲ್ಲ, ಹಣ ಕಟ್ಲಿಕ್ಕೆ ಯಾವ ಕಾರಣಕ್ಕೂ ಆಗಲ್ಲ. ಇವರಿಗೆ ಒಂದೇ ಗತಿ ಆಗಿದೆ, ಈ ಮನುಷ್ಯನ್ ಬದುಕಬೇಕು ಅನ್ನಂಗಿದ್ರೆ, ಸರ್ಕಾರಕ್ಕೆ ಬಡತನ ನಿರ್ಮೂಲನೆ ಮಾಡಬೇಕು ಅನ್ನಂಗಿದ್ರೆ ತಕ್ಷಣ ಇದಕ್ಕೆ ಎಚ್ಚೆತ್ಕೊಳ್ಬೇಕಾಗುತ್ತದೆ. ಇಲ್ಲ ನಾನು ಬಡತನ ನಿರ್ಮೂಲನೆ ಮಾಡಲ್ಲ, ಬಡವರನ್ನೇ ನಿರ್ಮೂಲನೆ ಮಾಡ್ತೀನಿ ಅನ್ನೋದಾದ್ರೆ ಇದರಲ್ಲಿ ಮುಂದುವರಿಬೇಕಾಗುತ್ತೆ. ತಕ್ಷಣ ಸರ್ಕಾರ ಎಚ್ಚೆತ್ಕೊಳ್ಬೇಕಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾನು ಆಗ್ರಹಿಸ್ತಾ ಇದ್ದೇನೆ. ಮುಂದಿನ ಹೋರಾಟ ಮತ್ತೆ ಮುಂದಿನ ಸಿದ್ಧತೆ ಯಾವ ತರವಾಗಿ, ಯಾಕೆಂದ್ರೆ ಹೇಳಿದ್ರೆ ಒಬ್ಬೊಬ್ರಿಗೂ 40 ಲಕ್ಷ 50 ಲಕ್ಷ ಅವರ ಜೀವಮಾನವೆಲ್ಲವೂ ಕೂಡ ಇಷ್ಟು ಟ್ಯಾಕ್ಸ್ ಅನ್ನ ಕಟ್ಲಿಕ್ಕೆ ಸಾಧ್ಯವಿಲ್ಲ. ಏನೀಗ ಇಲ್ಲ, ಇದು ಈ ಟ್ಯಾಕ್ಸ್ ಕಟ್ಟೋದ್ರ ಬಗ್ಗೆ ಯೋಚನೆ ಇಲ್ಲ ನಮ್ಗೆ. ಯಾಕೆ ಯೋಚನೆ ಇಲ್ಲ ಅಂದ್ರೆ ಇದನ್ನ ಕಟ್ಟಕ್ ಆಗದೆ ಇರುವಂತದ್ದು. ಬೇಕರಿಯನ್ನ ಲಾಸ್ ಆಗಿ ಮನೇಲಿ ಕೂತ್ಕೊಂಡವನಿಗೆ ಕೂಡ ನೋಟಿಸ್ ಬಂದಿದೆ, ಲಾಸ್ ಆಗಿ ಬೇಕರಿಯನ್ನ ಬಿಟ್ಟು ಹೋದವನಿಗೆ ಕೂಡ ಈ ನೋಟಿಸ್ ಬಂದಿದೆ. ಯಾವುದೇ ಕಾರಣಕ್ಕೂ ಇದನ್ನ ನಾವು ಕಟ್ಲಿಕ್ಕೆ ಆಗಲ್ಲ. ಸರ್ಕಾರವೇ ಇದಕ್ಕೆ ತಕ್ಷಣ ಪರಿಹಾರ ಸೂಚನೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ದೆ ಹೋದಾದ್ರೆ ಸುಮಾರು ಅತಿ ಶೀಘ್ರದಲ್ಲಿ, ಇದೇನು ಜಾಸ್ತಿ ದಿನ ಇಲ್ಲ, ಯಾಕಂದ್ರೆ ಅದಕ್ಕೆಲ್ಲದಕ್ಕೂ ನಿಗದಿಯನ್ನ ಅಳವಡಿಸಿದ್ದಾರೆ. 18% ಇದು ಕಟ್ಟಬೇಕಂತ ಕೂಡ, ದಂಡ ಕಟ್ಟಬೇಕಂತ ಕೂಡ ಹೇಳಿದ್ದಾರೆ. ಆದ್ರಿಂದ ಇದಾಗಿಲ್ಲ ಅಂತ ಹೇಳಿದ್ರೆ 1,00,000 ಜನ ಸೇರಿ ನಾವು ಹೋರಾಟವನ್ನ ಮಾಡ್ಬೇಕಾಗತ್ತೆ. ಸರ್ಕಾರ ಎಚ್ಚೆತ್ಕೋಬೇಕಾಗತ್ತೆ, ಇದರ ಪರಿಣಾಮ ಸರ್ಕಾರ ನೋಡ್ಕೋಬೇಕಾಗುತ್ತೆ. ಅಂದ್ರೆ ಇವಿಷ್ಟು ಕೂಡ ಇಲ್ಲಿರುವಂತಹ ಅಂಗಡಿ ಮಾಲೀಕರು ಹೇಳ್ತಾ ಇರುವಂತದ್ದು, ಯಾವುದೇ ಕಾರಣಕ್ಕೂ ನಾವು ಇಷ್ಟೊಂದು ದೊಡ್ಡ ಮೊತ್ತದ ಹಣವನ್ನ ಕಟ್ಲಿಕ್ಕೆ ಆಗೋದಿಲ್ಲ, ಕೂಡಲೇ ಸರ್ಕಾರ ಇದನ್ನ ಮನ್ನಾ ಮಾಡಬೇಕು ಅನ್ನೋಂತ ಒಂದು ಆಕ್ರೋಶ ಮತ್ತೆ ಮನವಿಯನ್ನು ಕೂಡ ಮಾಡ್ತಾ ಇರುವಂತ. ನಮಸ್ಕಾರ ಫ್ರೆಂಡ್ಸ್, ಇಲ್ಲಿ ನೋಡಿ, ಟ್ಯಾಕ್ಸ್ ಅನ್ನೋ ವಿಚಾರ ನಿಮ್ಮ ಜೇಬಿನಿಂದ ಗೌರ್ನಮೆಂಟ್ಗೆ ಹೋಗುವಂಥದ್ದು. ಇಲ್ಲಿ ಯಾರ್ಯಾರು ಸಂಬಂಧ ಇದ್ದಾರೆ ನೋಡಿ, ಮೀಡಿಯಾ, ಗೌರ್ನಮೆಂಟು, ಜನರು. ಇವ್ರು 3 ಜನಕ್ಕೂ ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ಈ 3 ಜನರದ್ದು ತಪ್ಪಿತಸ್ಥರಿದ್ದಾರೆ. ಇವರು ಇವತ್ತು ಮೈಕ್ ಹಿಡ್ಕೊಂಡ್ ಬಂದ್ಬಿಟ್ಟವ್ರೆ TV9 ಅವರು. ಏನೋ ಇವತ್ತವರೆಗೂ ಗೊತ್ತೇ ಇಲ್ಲ ಹಿಂಗೆ ಕಾನೂನು ಬಗ್ಗೆ ಜನರಿಗೆ ಅರಿವು ಮೂಡಿಸ್ಬೇಕು ಅನ್ನೋದು TV9 ಅವ್ರಿಗೂ ಗೊತ್ತಿಲ್ಲ, ಜನರಿಗೂ ಅರ್ಥ ಮಾಡ್ಕೊಂಡಿಲ್ಲ, ಗೌರ್ಮೆಂಟ್ ಅವರು ಮಾಡಿಲ್ಲ. ಆದರೆ ಇವತ್ತು ಮಾತ್ರ ಏಕ್ದಮ್ ಭಯ ಬಂದ್ಬಿಟ್ಟಿದೆ. ಯಾಕಂದರೆ ಇದು ನಿಜವಾದ ಒಂದು ಇಂಪಾರ್ಟೆಂಟ್ ಟ್ಯಾಕ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ. ಸೊ ನಾವು ಹೇಳಬೇಕಾಗಿರೋದು ಕರೆಕ್ಟ್, ಅವ್ರು ಯಾರೋ ಹೇಳ್ದಂಗೆ ಇವತ್ತಿಂದ ಆದರೂ TV9 ಅವರಾಗಿರ್ಬೋದು, ಗೌರ್ನಮೆಂಟ್ ಆಗಿರ್ಬೋದು, ಯಾರು ಹೂ ಇಸ್
ಮೋರ್ ಪವರ್ಫುಲ್. ಬೇಸಿಕಲಿ ಅವ್ರ ಹತ್ರ ಒಂದು ಮೀಡಿಯಾ ಇದೆ. ಪ್ರತಿಯೊಂದು ವಿಷಯನೂ ನಾಳೆ ದಿನ ಇನ್ನೂ 2 ವರ್ಷ 3 ವರ್ಷ ಆದಮೇಲೆ ಈ ಪರಿಸ್ಥಿತಿಗೆ ಯಾರು ಜನರನ್ನ ಈ ಥರ ಪರಿಸ್ಥಿತಿಗೆ ಎಳಿದೆ. ಇವತ್ತಿಂದನೇ ಪ್ರತಿಯೊಂದು ಟ್ಯಾಕ್ಸು, ಬರೀ GST ಅಷ್ಟೇ ಅಲ್ಲ, ಯಾರು ಇನ್ಕಮ್ ಟ್ಯಾಕ್ಸು ಕಟ್ತಾ ಇಲ್ಲ. ಆಮೇಲೆ ಅದು ತುಂಬ ವ್ಯವಸ್ಥೆನೇ ಹಾಳಾಗಿದೆ. ಇದು ಜವಾಬ್ದಾರಿ ಮಾಧ್ಯಮದವ್ರದ್ದು. ಅದು ಬಿಟ್ಬಿಟ್ಟು ಅವರು ಬೇರೆ ಏನೇನೋ ತೋರಿಸ್ಕೊಂಡು ಕೂತಿರ್ತಾರೆ. ಇದು ಮೋಸ್ಟ್ ಇಂಪಾರ್ಟೆಂಟು. ಯಾಕಂದರೆ ಪ್ರತಿಯೊಬ್ಬನ ಹತ್ರನೂ ಟ್ಯಾಕ್ಸ್ ಈಸ್ಕೊಳ್ಳೋಕೆ ಶುರು ಮಾಡಿದ್ರೆ ಅವರು ಕ್ವಶನ್ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನಮ್ಮ ದುಡ್ಡು ಎಲ್ಲೋ ಹೋಯ್ತು ಅಂತ. ಇದು ಯಾವತ್ತಿಂದನೂ ಮಾಡಬೇಕಾಗಿದ್ದು. ಸೊ ಆದ್ದರಿಂದ ನಾನು ಮಾಧ್ಯಮದವರು ಹಾಗೂ ಗೌರ್ನಮೆಂಟ್ ಅವರು ಇಬ್ಬರದು ಇಲ್ಲಿ ನೇರವಾಗಿ ಜಾಸ್ತಿ ತಪ್ಪಿದೆ ಅಂತ ನಾನು ಹೇಳ್ತೀನಿ ಜನರಿಗಿಂತ. ಇವತ್ತಿಂದ ಶುರು ಮಾಡಿಸಿ, ಇವತ್ತಿಂದ ತಿಳುವಳಿಕೆ ಹೇಳಿ ಪ್ರತಿಯೊಬ್ಬರನ್ನೂ ಅಕೌಂಟಬಲ್ ಮಾಡಿ. ಇನ್ಫ್ಯಾಕ್ಟು ಲೇಬರ್ ಇಶ್ಯೂಸ್ ಎಷ್ಟಿದೆ ಅಂದರೆ ಲೇಬರ್ ಡಿಪಾರ್ಟ್ಮೆಂಟ್ ಅವರು ಪ್ರತಿಯೊಂದು ಶಾಪ್ನೂ ರಿಜಿಸ್ಟರ್ ಮಾಡಬೇಕು ಅಂತ ಹೇಳ್ತಾರೆ. ಅದು ನೋಡಿ, ಅದರಿಂದ ಎಷ್ಟು ಹಾಳಾಗಿದೆ ಅಂದರೆ ಮಾಡಿಸಿ. ಎಲ್ಲ ಆಫೀಸರ್ಸ್ನೂ ಅಕೌಂಟಬಲ್ ಮಾಡಿ. TV 9 ಅವರು, ಎಲ್ಲ ಮಾಧ್ಯಮದವರು, ಪ್ರತಿಯೊಬ್ಬ ಆಫೀಸರ್ ಏನು ಮಾಡ್ತಾಯಿದ್ದಾನೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅಂತ ಮಾತಾಡಿಸಿ.